ಆಗಸ್ಟ್ 2 ರಂದು ಬಳ್ಳಾರಿಯಲ್ಲಿ ಸ್ಟೀಲ್ ಸಿಟಿ ರನ್ 2026 ರ 5ನೇ ಆವೃತ್ತಿ ನಡೆಯಲಿದೆ. ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗುತ್ತಿರುವ ಸ್ಟೀಲ್ ಸಿಟಿ ರನ್ 2026 ರ ಐತಿಹಾಸಿಕ 5ನೇ ಆವೃತ್ತಿ ಇದೇ ಆಗಸ್ಟ್ 2 ರಂದು ಬಳ್ಳಾರಿಯಲ್ಲಿ ನಡೆಯಲಿದೆ ಎಂದು ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಫೌಂಡೇಶನ್ ಅಧ್ಯಕ್ಷ ಡಾ. ತಿಪ್ಪಾರೆಡ್ಡಿ ತಿಳಿಸಿದರು. ಬಳ್ಳಾರಿ ಸೈಕಲಿಸ್ಟ್ಸ್ ಅಂಡ್ ರನ್ನರ್ಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗುತ್ತಿರುವ ಈ ಕಾರ್ಯಕ್ರಮ ಕಳೆದ ಕೆಲವು ವರ್ಷಗಳಿಂದ ಬಳ್ಳಾರಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಫಿಟ್ನೆಸ್ ಮತ್ತು ಓಟದ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿದೆ. 2022 ರಲ್ಲಿ ನಡೆದ ಮೊದಲ ಆವೃತ್ತಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಓಟಗಾರರು ಭಾಗವಹಿಸಿದ್ದರೆ, ಎರಡನೇ ಆವೃತ್ತಿಯಲ್ಲಿ 500ಕ್ಕೂ ಹೆಚ್ಚು ಮತ್ತು ಮೂರನೇ ಹಾಗೂ ನಾಲ್ಕನೇ ಆವೃತ್ತಿಗಳಲ್ಲಿ 200ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಎಂದು ಮಾಹಿತಿ ನೀಡಿದರು. ಈ ವರ್ಷದ ವಿಶೇಷವಾಗಿ ತರಬೇತಿ ಪಡೆದ ವೃತ್ತಿಪರ ಹಾಗೂ ಗಂಭೀರ ಓಟಗಾರರಿಗಾಗಿ ಮೊದಲ ಬಾರಿಗೆ 16 ಕಿಲೋಮೀಟರ್ ಟೈಮ್ಡ್ ರನ್ ಪರಿಚಯಿಸಲಾಗುತ್ತಿದೆ. ಜೊತೆಗೆ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಟೈಮ್ಡ್ ರನ್ಗಳೊಂದಿಗೆ ಕುಟುಂಬ ಸಮೇತ ಭಾಗವಹಿಸಲು ಅನುಕೂಲವಾಗುವಂತೆ 3 ಕಿಲೋಮೀಟರ್ ಮಜಾ ರನ್ ಕೂಡ ಆಯೋಜಿಸಲಾಗಿದೆ ಎಂದು ಹೇಳಿದರು. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರಿಗೆ ಒಟ್ಟು ₹7 ಲಕ್ಷಕ್ಕೂ ಅಧಿಕ ಬಹುಮಾನಗಳನ್ನು ವಯೋಮಿತಿ ಹಾಗೂ ಲಿಂಗ ಆಧಾರಿತ ವಿಭಾಗಗಳಲ್ಲಿ ನೀಡಲಾಗುತ್ತದೆ ಎಂದು ಹೇಳಿದರು. ಜೊತೆಗೆ ಇವೆಂಟ್ ಟಿ ಶರ್ಟ್, ಬಿಬ್ ಸಂಖ್ಯೆ, ಉಪಾಹಾರ, ಕುರುಕಲು, ತಿಂಡಿ, ನೀರಿನ ವ್ಯವಸ್ಥೆ, ಮಾರ್ಗ ಸಹಾಯ ಮತ್ತು ಉಚಿತ ಛಾಯಾಚಿತ್ರಗಳ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಸ್ಟೀಲ್ ಸಿಟಿ ರನ್ 2026 ರ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಡಾ. ರವಿಶಂಕರ್, ಡಾ. ಸಿ. ಕೆ. ಸುಂದರ್, ನರೇಂದ್ರ ಗಾಂಧಿ, ಸೋಮನಾಥ್, ವಿಕಾಸ್ ಜೈನ, ಪ್ರಶಾಂತ್ ಶಡಾ, ವಿನೋದ್ ಜೈನ, ಶಶಿಕುಮಾರ್, ಕೆ. ನಾಗರಾಜ್, ಸುಂದೀಪ್ ಶರ್ಮ ಸೇರಿದಂತೆ ಸ್ಟೀಲ್ ಸಿಟಿ ರನ್ ಸದಸ್ಯರು ಉಪಸ್ಥಿತರಿದ್ದರು. ನಾವು ಪ್ರತಿ ವರ್ಷ ಮಾಡಿದಂತೆ 3 ಮಜಾ ರನ್, 5 ಟೈಮ್ ರನ್, 10 ಕಿಲೋಮೀಟರ್, ಅದ್ರ ಜೊತೆಗೆ ನೀವು 16 ಅಂದ್ರೆ 10 ಮೈಲ್ ಇವೆಂಟ್ ಮಾಡ್ತಾ ಇದೀವಿ ಸರ್. ಅದಕ್ಕೆ ನಾವು ವಿಶೇಷವಾದ ಒಂದು ರೂಟ್ ಮ್ಯಾಪ್ ನ ತಯಾರು ಮಾಡಿದೀವಿ. ಅದರ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ಸೊ ನಮ್ಮ ವಿಸ್ಡಮ್ ಸ್ಕೂಲ್ ಇಂದ ಪ್ರಾರಂಭ ಆದಂತ ಈ ರನ್ 5 ಕಿಲೋಮೀಟರ್ ನಾವು ಕನಿಷ್ಠ ಪಕ್ಷ ದಿವಸಕ್ಕೆ 30 ನಿಮಿಷ ನಡಿಗೆ ಆಗಲಿ, ಓಟ ಆಗಲಿ, ವ್ಯಾಯಾಮ ಆಗಲಿ, ಸೈಕ್ಲಿಂಗ್ ಆಗಲಿ ಮಾಡಬೇಕಾಗಿದೆ. ಸೊ ಇದನ್ನು ನಮ್ಮ ಜನಗಳು ಕಲ್ಟಿವೇಟ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಈ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಿಂದ ಭಾಳಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಬಳ್ಳಾರಿಯಲ್ಲಿ. ಸೊ ಇದರಿಂದ ನಮ್ಮ ಜನಗಳ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಂದು ವಿಧಾನ ನಾವು ತೋರಿಸ್ಕೊಡ್ತಾ ಇದ್ದೇವೆ. ಸೊ ಇದು ಭಾಳ ಮುಖ್ಯವಾದ ಉದ್ದೇಶ BCRF ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ.